ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಸಭಾ ಸದಸ್ಯರುಗಳು ಕೆಲವರು ಅಭಿನಂದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಯಿಂಗ್ ನಿರ್ಧಾರಕ್ಕೆ ಲೆಹರ್ ಸಿಂಗ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಟೋಯಿಂಗ್ ನಿರ್ಧಾರ ಸ್ವಾಗತಾರ್ಹ. ಸಚಿವ ಕೃಷ್ಣ ಬೈರೇಗೌಡ ಸಿಎಂ ಡಿಕೆ ಶಿವಕುಮಾರ್ಗೆ ಈ ವಿಚಾರವಾಗಿ ಅಭಿನಂದಿಸ್ತೀನಿ ಅಂತ ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ ಮೊನ್ನೆ ವಿ ಸೋಮಣ್ಣ ಅವರು ಕೂಡ ಬಹಳ ಪಕ್ಷಾತೀತವಾಗಿ ಇದನ್ನೆಲ್ಲ ನಾವು ಬೆಂಬಲಿಸಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿರ್ಬೋದು, ಜೊತೆಗೆ ಈ ರೀತಿಯಾದಂಥ ಕೆಲ ನಿರ್ಧಾರಗಳು, ಇಂಥ ಗಟ್ಟಿ ನಿರ್ಧಾರಗಳನ್ನು ಮಾಡದೆ ಹೋದರೆ ಬೆಂಗಳೂರು ಇನ್ನೂ ಭಾಳ ಅಧೋಗತಿಗೆ ಹೋಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಕೆಲವರಿಗೆ ಇದು ಭಾಳ ಸಿಟ್ಟು ತರಿಸ್ಬೋದು, ವಿರೋಧ ವ್ಯಕ್ತ ಆಗ್ಬೋದು. ಬಟ್ ಬೆಂಗಳೂರಿನ ಹಿತದೃಷ್ಟಿಯ ವಿಚಾರ ಇಟ್ಕೊಂಡಂಥ ಸಂದರ್ಭದಲ್ಲಿ ಇಂಥ ನಿರ್ಧಾರಗಳು ಅತಿ ಮುಖ್ಯ. ಲೆಹರ್ ಸಿಂಗ್ ಕೂಡ ಹೇಳಿದ್ದಾರೆ ನೋಡಿ, ಅದು ರಾಜ್ಯಸಭಾ ಸದಸ್ಯ, ಬಿಜೆಪಿ ರಾಜ್ಯಸಭಾ ಸದಸ್ಯ. ಇಂಥ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರವಾಗಿ ಬೆಳಿಬೇಕಂದ್ರೆ ಪಾದಚಾರಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಆದ್ಯತೆ ಕೊಡಲೇಬೇಕು. ರಸ್ತೆ ಬದಿ ವ್ಯಾಪಾರಿಗಳ ಹಿತವನ್ನು ಕೂಡ ಕಾಪಾಡಿಕೊಂಡು ಅವರಿಗೊಂದು ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಪಾದಚಾರಿ ಮಾರ್ಗಗಳನ್ನು ಆಕ್ರಮಿಸುವ ಅನಧಿಕೃತ ಚಟುವಟಿಕೆಗಳು, ವಾಹನಗಳ ತೆರವು, ಜೊತೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನಗಳಂತೆ ಬೀದಿ ನಾಯಿಗಳ ಸಮಸ್ಯೆ ಪರಿಹರಿಸುವ ಕ್ರಮಗಳು ಆಗಬೇಕು ಅಂತ. ಇನ್ನೊಂದು ವಿಚಾರ ಅಂದರೆ ಶಕುಂತಲ, ನಿಮ್ಗೆ ಗೊತ್ತಿರ್ಬೋದು, ಈ ಭಾಳ ಮಂದಿ ಈ ಹಳೆ ಕಾರ್ಪೊರೇಟರ್ಸ್ ಅವರು ಇವರೆಲ್ಲ ನಾವೇನು ನೋಡ್ತಾ ಇದೀವಲ್ಲ ಫುಟ್ಪಾತ್ ಮೇಲೆ, ಅವರೆಲ್ಲ ಅದೇ ಅವ್ರದ್ದೇ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತ ಡೈಲಿ ಅದರಲ್ಲಿ ವಸೂಲಿ ಮಾಡ್ತಾರೆ. ಇದೊಂದು ದೊಡ್ಡ ದಂಧೆ ಆಗಿದೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕಾದಂಥದ್ದು ಒಂದು ಅನಿವಾರ್ಯತೆ ಇದೆ. ಆಮೇಲೆ ನೀವು ತಾನೇ ಈಗ ಹೇಳ್ತಾ ಇದ್ದಾಗೆ ಮೆಜೆಸ್ಟಿಕ್ಕು, ಮಲ್ಲೇಶ್ವರಂ ಈ ಭಾಗದಲ್ಲೆಲ್ಲ ಸ್ವಲ್ಪ ಸಂಚಾರ ಕೂಡ ಈಗ ಸುಗಮ ಆಗ್ತಾ ಇದೆ ಅನ್ನುವಂಥದ್ದು ಕೆಲವರಿಗೆ ಅನುಭವಕ್ಕೆ ಬರ್ತಾ ಇದೆ ಈ ಕಾರ್ಯಾಚರಣೆ ಆದಂಥ ನಂತರದಲ್ಲಿ. ಹಾಗಾಗಿ ಭಾಳ ಒಳ್ಳೆಯ ನಿರ್ಧಾರ ಇದು. ಪಕ್ಷಾತೀತವಾಗಿ ಹಲವರು ಬೆಂಬಲಿಸ್ತಾ ಇದ್ದಾರೆ.